ಹಾಗಾಗಿ ನೀವು ಬಂದ ತಕ್ಷಣ ಬಿಡದಕ್ಕೆ ಕೈ ಹಾಕಿದ್ದೀರಿ, ರೈತರನ್ನ ಬೇಡ 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 ಅಂತಾರೆ. ಇದೆಲ್ಲ ನೋಡಿದಾಗ ನಮಗೆ ಆದರೆ ನಿಜ ಇವ್ರಿಗೆ ರೈತರ ಬಗ್ಗೆ ಗೌರವ ಇಲ್ಲ, ಏನ್ರಿ ಇವರು ದರ್ಪ ದೌರ್ಜನ್ಯ ಮಾಡೋರು. ಹಾಗಾಗಿ ಶಿವಕುಮಾರ್ ಅವರೇ ನಾನು ಹೇಳ್ತಾ ಇದ್ದೀನಿ, ರೈತರ ಪರವಾಗಿ ಕೆಲಸಗಳನ್ನ ಮಾಡಿ. ಮಳೆ ಬೀಳಿದಾಗ ಯಾವ ಒಂದು ಸಣ್ಣ ಕಡಿಮೆ ಮಳೆ ಬೀಳಿದಾಗ ಯಾವ ಫಸಲು ಮಾಡಬೇಕು, ದನಗಳಿಗೆ ಏನು ಮಾಡಬೇಕು, ಜನಗಳಿಗೆ ಏನು ಮಾಡಬೇಕು, ಅಲ್ಲಿ ಕೆಲಸ ಕೊಡೋದೇ ವ್ಯವಸಾಯ. ನೀವೇನು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಟೌನ್ಶಿಪ್ ಮಾಡ್ಬಿಟ್ಟು ಏನು ಕೆಲಸ ಇಲ್ಲ. ಯಾರ್ಯಾರಿಗೋ ಎಷ್ಟು ಜನ ರೈತರು ಟೌನ್ಶಿಪ್ಪಲ್ಲಿ ಬಂದು ಹುಡ್ಕೋತಾರೆ, ಯಾರ್ಯಾರೋ ದೇಶದಿಂದ ಬಂದು ನಮ್ಮ ದೇಶಕ್ಕೆ ಬರ್ತಾರೆ ಇಲ್ಲ, ಬೆಂಗಳೂರು ಬಂದು ಬೆಂಗಳೂರನ್ನ ಹಾಳು ಮಾಡ್ತಾರೆ. ಹಾಗಾಗಿ ಮುಂದೊಂದು ದಿನ ನಿಮ್ಮನ್ನೂ ಉಳಿಬಿಡಲ್ಲ ಇವರು. ಏನು MNC ಕಂಪ್ನಿಗಳು ಬಂದು ಫಸ್ಟ್ ನಮ್ಮ ತೆಗಿತಾರೆ, ನಾಳೆ ನೀವು ಇದಕ್ಕೆ ಔಷಧಿ ಹಾಕ್ತೀರಾ, ನಿಮ್ಮನ್ನು ಬಿಡಲ್ಲ ಅವರು. ಹಾಗಾಗಿ ಮುಂದೆ ಒಂದು ಒಳ್ಳೆ ಕೆಲಸ ಮಾಡಿ, ರೈತರನ್ನ ಉಳಿಸಿ. ನಿಮ್ಮ ಸಬ್ಸಿಡಿಗಳು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ನೀವು ಏನೂ ಕೊಡಬೇಡಿ. ನಮ್ಮ ದುಡ್ಡು ನಾವೇನು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಪಾಲನ್ನು, ನಮ್ಮ ಹಳ್ಳಿಗರ ಪಾಲು ಕೊಡಿ, ನಮ್ಮ ನೆಮ್ಮದಿಯಾಗಿರೋಕ್ಕೆ ಕೊಡಿ. ಹಾಗಾಗಿ ಭೂಮಿ ಕಿತ್ಕೊಳ್ಳೋಕ್ಕೆ ಯಾವುದೇ ಎಲ್ಲರೂ ಕಿತ್ಕೊತಾರೆ, ನೀವು ಕಿತ್ಕೊಳಕ್ಕೆ ಹೋಗಬೇಡಿ ಭೂಮಿನ. ಭೂಮಿ ಕಿತ್ಕೊಂಡ್ರೆ ನಾವು ಬೇರೆ ಥರ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಭೂಮಿಗೆ ಕೈ ಹಾಕಬೇಡಿ. ನೀವು ಕೊಟ್ಟರೆ ಕೊಡಿ, ಕೊಡೋದಿಲ್ಲ ಪ್ರಕೃತಿ ಮಳೆ ಊಹಿಸ್ತಿರೋ ಪ್ರಕೃತಿ ಇಡೀ ಎಲ್ಲರಿಗೂ ನೀರಾಯ್ತದೆ. ನೀವೇನು ಕೊಡಬೇಕು ಜುಜ್ಬಿ ಕಾಸುಗಳನ್ನ. ಹಾಗಾಗಿ ಆ ಪ್ರಕೃತಿ ಮಾತೆ ರೈತರು ಒಂದು ಇರ್ತದೆ. ಮತ್ತು ರೈತರು ಹೋರಾಟ ಪ್ರಾಣಿ ಪಕ್ಷಿಗಳೊಂದಿಗೆ, ಬಿಸಿಲಿನೊಂದಿಗೆ, ಮಳೆ ಒಂದಿಗೆ, ಗಾಳಿ ಒಂದಿಗೆ, ಪ್ರಕೃತಿ ಒಂದಿಗೆ ನಾವು ಆಟ ಆಡ್ತೀವಿ. ಇನ್ನು ಶಿವಕುಮಾರ್ ಜೊತೆಗೆ ಆಟ ಆಡೋದು ನಮ್ಗೆ ದೊಡ್ಡದಲ್ಲ. ನಿಮ್ಮಂಥ ಶಿವಕುಮಾರ್ ನಮ್ಗೆ ಆಟ ಆಡೋದು ಹುಲಿ ಎಲ್ಲರೊಂದಿಗೂ ಆಟ ಆಡ್ತೀವಿ ನಾವು ರೈತರು. ಅವೆಲ್ಲ ನಾವು ಮಳೆ ಬಂದಾಗ ಜೋರು ಮಳೆ ನೆನೆಸ್ತೀವಿ, ಗಾಳಿ ಸಿಕ್ಕಾಕತ್ತೀವಿ, ಫಸಲು ನಷ್ಟ ಆಯ್ತದೆ, ಬಿಸಿಲು ಬೇಯ್ತೀವಿ, ಪ್ರಾಣಿ ಪಕ್ಷಿಗಳು ಎದುರಾಯ್ತವೆ, ಕ್ರಿಮಿ ಕೀಟಗಳು ಎದುರಾಯ್ತವೆ. ಇವೆಲ್ಲ ಒಂದು ಆಟ ಆಡ್ಕೊಂಡು ನಾವು ಬರೋದು. ಹಾಗಾಗಿ ನಿಮ್ಮೊಂದಿಗೆ ಹೋರಾಟ ಮಾಡೋದು ನಾವು ಏನು ಹೇಳ್ಕೊಡ್ಬೇಕಾಗಿಲ್ಲ. ಅದು ನಿಮ್ಮ ಸಣ್ಣ ಬಾರಿ ಅದನ್ನೆಲ್ಲ ನೋಡ್ಕೊಂಡ್ರೆ ಮೈನಸ್ ಇದೆ. ಹಾಗಾಗಿ ರೈತರ ಜೊತೆ ಚೆಲ್ಲಾಟ ಆಡಬೇಡಿ, ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ಒಂದು ಒಳ್ಳೆ ಕೆಲಸ ಮಾಡಿ. ಮತ್ತು ನಾವು ನೀವು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ, ಅದೇನು ಹೇಳ್ಬೇಕಾಗಿಲ್ಲ.